show that the following sequences xn are monotonic. So monotonically ಎರಡು ಥರ ಬರ್ತದಲ್ಲ, increasing, monotonically decreasing ಎರಡು ಬರುತ್ತೆ. So these sequences, they may be either increasing or they may be either decreasing sequences. So we have to show that they are monotonic sequences. So let me consider the first sequence, that is xn equal to 3 plus 1 by n. First sequence na consider ಮಾಡ್ತೀನಿ. Solution. First one, xn equal to 3 plus 1 by n. So monotonically increasing, monotonically decreasing ಗೆ definitions ಇದೆ. If xn is less than or equal to xn plus 1, ಈ ರೀತಿ ಇತ್ತು ಅಂತಂದರೆ it is monotonically increasing sequence. ನೋಡಿ, xn ಅನ್ನೋದು ಪ್ರೀವಿಯಸ್ ಟರ್ಮು, xn plus 1 ಅನ್ನೋದು ಅದರ ನೆಕ್ಸ್ಟ್ ಟರ್ಮ್. So previous term is smaller than or equal to the next term. So it is monotonically increasing sequence. ಇಲ್ಲ xn is greater than or equal to xn plus 1, ಈ ರೀತಿ ಇತ್ತು ಅಂತಂದರೆ ಇದರ ಅರ್ಥ it is monotonically decreasing sequence. ಇಲ್ಲೇನಿದೆ ನೋಡಿ, xn is previous term, xn plus 1 is the next term of the term xn. So xn is previous term is larger than or equal to the next term. So it will be monotonically decreasing sequence. So monotonically increasing ಅಥವಾ monotonically decreasing ಅಂತ ಹೇಳಬೇಕು ಅಂತಂದರೆ ನಮಗೆ ಎರಡು ಟರ್ಮ್ಗಳು ಬೇಕು, xn ಬೇಕು ಮತ್ತು xn plus 1 ಬೇಕು, ಮತ್ತು ಅವೆರಡರ ನಡುವಿನ ರಿಲೇಷನ್ ಬೇಕು. ಅಂದರೆ ಯಾವುದು ಸಣ್ಣದು ಯಾವುದು ದೊಡ್ಡದು ಆ ರಿಲೇಷನ್ನು ನಮಗೆ ಬೇಕು. ಅದು ಗೊತ್ತಿತ್ತು ಅಂತಂದರೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ monotonically increasing or decreasing, ವಾಟ್ ಎವರ್ ಇಟ್ ಮೇ ಬಿ. ಅದೇನಿರುತ್ತೆ ಅದನ್ನು ನಾವು ಕನ್ಕ್ಲೂಡ್ ಮಾಡ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಅಂತಂದರೆ, ಈಗ ಅವ್ರು ಕೊಟ್ಟಿರೋದು xn ಕೊಟ್ಟಿದ್ದಾರೆ. ಸೊ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ರೈಟ್ xn plus 1. xn plus 1 ಬರೆಯೋಣ. xn plus 1 ಈಸ್ ಈಕ್ವಲ್ ಟು 3 plus 1 by n plus 1. ಎಲ್ಲೆಲ್ಲಿ n ಕಾಣುತ್ತಲ್ಲ ಅದನ್ನು ನಾವು n plus 1 ಇಂದ ರೀಪ್ಲೇಸ್ ಮಾಡಬೇಕು. ಈಗೇನು ಮಾಡಿ ಅಂತಂದರೆ ಅದರ ಡಿಫ್ರೆನ್ಸನ್ನು ಕನ್ಸಿಡರ್ ಮಾಡ್ತೀವಿ. ನಾವು ಕನ್ಸಿಡರ್ xn ಮೈನಸ್ xn plus 1. ನೀವು ಯಾವುದಾದ್ರು ತಗೊಳ್ಬೋದು, xn ಮೈನಸ್ xn plus 1 ಅಥವಾ xn plus 1 ಮೈನಸ್ xn ಆದರೂ ತಗೊಳ್ಬೋದು. ಯಾಕೆ ಇದನ್ನು ಡಿಫ್ರೆನ್ಸ್ ಅಂತ ತಗೊಳ್ತೀನಿ ಅಂತಂದರೆ, ಈ ರೀತಿ ಡಿಫ್ರೆನ್ಸ್ ತಗೊಂಡಾಗ ಏನಾಗುತ್ತೆ, xn ಮೈನಸ್ xn plus 1 ಏನಾದರೂ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಬಂದರೆ ಇದರರ್ಥ ಇಟ್ ಈಸ್ monotonically increasing. ಯಾಕಂದರೆ ಆ್ಯಡಿಂಗ್ xn plus 1 ಆನ್ ಬೋತ್ ಸೈಡ್ ಮಾಡಿಬಿಟ್ರೆ ನಮಗೆ xn ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು xn plus 1 ಆಗುತ್ತೆ. ಅದೇ ಒಂದು ವೇಳೆ xn ಮೈನಸ್ xn plus 1 ಇದನ್ನು ಮಾಡಿದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಂದರೆ ಇದರ ಅರ್ಥ xn ಆ್ಯಡಿಂಗ್ xn plus 1 ಆನ್ ಬೋತ್ ಸೈಡ್ ಮಾಡಿದಾಗ xn ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು xn plus 1 ಆಗುತ್ತೆ. ಇದರ ಅರ್ಥ ಇಟ್ ಈಸ್ monotonically decreasing ಅಂತ. ಹಾಗಾಗಿ ನಾನು ಡಿಫ್ರೆನ್ಸ್ ಆಫ್ xn ಆ್ಯಂಡ್ xn plus 1 ಮಾಡ್ತಿದ್ದೀನಿ ಇಲ್ಲಿ. ರೆಫರೆನ್ಸಿಗೆ ಇವೆರಡು ಇಲ್ಲಿ ನಮ್ಮ ಜೊತೆಗೆ ಇರಲಿ. ನಾವು ವಾಟ್ ಈಸ್ xn? ಸೊ ಇಟ್ ಈಸ್ ಈಕ್ವಲ್ ಟು xn ಅಂತಂದರೆ 3 plus 1 by n ಮೈನಸ್ xn plus 1 ಅಂತಂದರೆ ಇದು ಕೂಡ 3 plus 1 by n plus 1 ಇದೆ, n plus 1. ಸೊ ಇಟ್ ಈಸ್ ಈಕ್ವಲ್ ಟು 3 plus 1 by n ಮೈನಸ್ 3 ಮೈನಸ್ 1 by n plus 1. ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಯಿತು. ವಿ ಗೆಟ್ 1 by n minus 1 by n plus 1. So taking LCM we get n into n plus 1. So n plus 1 ಇಲ್ಲಿ ಮಲ್ಟಿಪ್ಲೈ ಮಾಡಿ n ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ we get n plus 1 minus n. Plus n minus n ಕ್ಯಾನ್ಸಲ್ ಆಗಲಿ, we get 1 divided by n into n plus 1. n is a natural number, so it is positive. Again here also n is a natural number, positive. Positive plus 1, again positive. Positive into positive, so whole denominator is a positive quantity. ಡಿನಾಮಿನೇಟರ್ ಪಾಸಿಟಿವ್ ಕ್ವಾಂಟಿಟಿ ಇದೆ ಮತ್ತು ನ್ಯೂಮರೇಟರ್ ಪಾಸಿಟಿವ್ 1 ಇದೆ. ಸೊ ಹೋಲ್ ಫ್ರ್ಯಾಕ್ಷನ್ ಅಥವಾ ಹೋಲ್ ರ್ಯಾಷನಲ್ ನಂಬರ್ ಏನಿದೆ ಇಟ್ ಈಸ್ ಗ್ರೇಟರ್ ದೆನ್, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಈವನ್ ಈಕ್ವಲ್ ಟು 0 ಕೂಡ ಯಾವುದೇ ಸಿಚುವೇಷನಲ್ಲಿ ಆಗೋದಿಲ್ಲ. ಹಾಗಾಗಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0. ಈಗ ಇಲ್ಲಿಂದ ಇಲ್ಲಿಗೆ ನಾವೇನಾದರೂ ಕನೆಕ್ಟ್ ಮಾಡಿದರೆ, ಇಲ್ಲಿಂದ ಇಲ್ಲಿ ಏನು ಇನ್ಇಕ್ವಾಲಿಟಿ ಬಂದಿದೆಯಲ್ಲ ಇಲ್ಲಿಗೆ ನಾವೇನಾದರೂ ಕನೆಕ್ಟ್ ಮಾಡಿದರೆ ವಿ ಕ್ಯಾನ್ ರೈಟ್ xn ಮೈನಸ್ xn plus 1 ಈಸ್ strictly greater than 0. This will imply xn is strictly greater than xn plus 1. ಅಂದರೆ ಆ್ಯಡಿಂಗ್ xn plus 1 ಆನ್ ಬೋತ್ ಸೈಡ್ ಅಂತ ಅರ್ಥ.
ಸೊ ಎಕ್ಸ್ ಎನ್ ಗ್ರೇಟರ್ ದೆನ್ ಎಕ್ಸ್ ಎನ್ ಪ್ಲಸ್ ಒನ್ ಅಂತಂದರೆ ಇಲ್ಲಿ ನೋಡಿ ಎಕ್ಸ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತಂದರೆ ಮೊನೋಟೋನಿಕಲಿ ಡಿಕ್ರೀಸಿಂಗ್. ಎಕ್ಸ್ ಎನ್ ಗ್ರೇಟರ್ ದೆನ್ ಎಕ್ಸ್ ಎನ್ ಪ್ಲಸ್ ಒನ್ ಅಂದರೆ ಮೊನೋಟೋನಿಕಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಅರ್ಥ. ಸೊ ಈಕ್ವಲ್ ಬಂದಿಲ್ಲ ಅಂತಂದರೆ ಸ್ಟ್ರಿಕ್ಟ್ಲಿ ಬರ್ತದೆ. ನಮಗೆ ಸ್ಟ್ರಿಕ್ಟ್ಲಿ ಬರೆದ್ರೂ ಪ್ರಾಬ್ಲಮ್ ಇಲ್ಲ, ಬರೀಲಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ಒಟ್ಟಿನಲ್ಲಿ ಡಿಕ್ರೀಸಿಂಗ್ ಅಂತೂ ಒಂದು ಕನ್ಕ್ಲೂಷನ್ ನಮ್ಗೆ ಗೊತ್ತಾಯಿತು. ಸೊ ವಿ ಕ್ಯಾನ್ ರೈಟ್ ದಿಸ್ ಇಂಪ್ಲೈಸ್ xn is ಅಂದರೆ ಸೀಕ್ವೆನ್ಸ್ xn is monotonically decreasing sequence. So this is the solution for the first question. ಈಗ ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. Now consider the second question, that is xn is equal to n divided by n plus 1. ಸೊ ಇಲ್ಲೂ ಅಷ್ಟೇ xn plus 1. ಸೊ n ಎಲ್ಲೆಲ್ಲಿ ಕಾಣುತ್ತಲ್ಲ ಅಲ್ಲೆಲ್ಲನೂ n plus 1 ರಿಪ್ಲೇಸ್ ಮಾಡಿ n plus 1 ಡಿವೈಡೆಡ್ ಬೈ ಇಲ್ಲಿ n plus 1 plus 1, ಈ ಪ್ಲಸ್ 1 ಇಲ್ಲಿರೋದು. ಸೊ n plus n plus 1 ರಿಪ್ಲೇಸ್ ಮಾಡಿದ್ದೀನಿ. ಸೊ ವಿ ಗೆಟ್ n plus 1 ಡಿವೈಡೆಡ್ ಬೈ n plus 2. ಇದು xn plus 1. Now consider xn minus xn plus 1. So it is equal to n divided by n plus 1 minus n plus 1 divided by n plus 2. Take LCM, we get n plus 1 into n plus 2. n plus 1 into n plus 2. So n plus 2 ಇಲ್ಲಿ ಮಲ್ಟಿಪ್ಲೈ ಮಾಡಿ n plus 1 ಇಲ್ಲಿ ಮಲ್ಟಿಪ್ಲೈ ಮಾಡಿ. So n into n plus 2 minus n plus 1 into n plus 1. That is nothing but n plus 1 whole square. ಬಟ್ ನೋಡಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೋ ಆ ರೀತಿ ಬರ್ಕೊಡ್ರಿ. ಡಿವೈಡೆಡ್ ಬೈ ಏನಿದೆ n plus 1 ಇದೆ ಇಂಟು n plus 2 ಇದೆ. ಇಲ್ಲಿ ಮಲ್ಟಿಪ್ಲೈ ಮಾಡಿ n ಇಂಟು n ಸ್ಕ್ವೇರ್ ಪ್ಲಸ್ n ಇಂಟು 2 ಇಟ್ ಈಸ್ 2n ಮೈನಸ್ ಇಲ್ಲಿ ಬರೋಂಥ ಎಲ್ಲ ಟರ್ಮ್ಗಳಿಗೆ ಮೈನಸ್ ಮಲ್ಟಿಪ್ಲೈ ಆಗೋದ್ರಿಂದ ನಾನು ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. n ಇಂಟು n ಸ್ಕ್ವೇರ್ ಪ್ಲಸ್ n ಇಂಟು 1 ಇಟ್ ಈಸ್ n ಪ್ಲಸ್ n ಆಗ್ತದೆ. ಈ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ n ಆಗುತ್ತೆ. ಅದೇ ರೀತಿ 1 ಇಂಟು n ಅಗೇನ್ n, ಅದು ಕೂಡ ಪ್ಲಸ್ n ಆಗುತ್ತೆ. ಈ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ n. 1 ಇಂಟು 1 ಇಟ್ ಈಸ್ 1 ಪ್ಲಸ್ 1. ಸೊ ಈ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಇಟ್ ಈಸ್ ಮೈನಸ್ 1 ಪ್ಲಸ್ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಮೈನಸ್ n ಇಟ್ ಈಸ್ ಮೈನಸ್ 2n. ಮೈನಸ್ 2n ಪ್ಲಸ್ 2n ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ವಿ ಗೆಟ್ ಮೈನಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಇಂಟು n ಪ್ಲಸ್ 2. ನೋಡಿ ಡಿನಾಮಿನೇಟ್ರಲ್ಲಿ n is a natural number, 1 is a natural number, sum of two natural numbers again a natural number, so it is positive. Similarly, n is a natural number, 2 is a natural number, sum of two natural numbers again natural, so it is positive. Positive into positive, the whole denominator is positive. Denominator is positive and numerator is negative. The whole quantity, that whole rational number is negative. ಯಾಕಂದರೆ ನ್ಯೂಮರೇಟ್ರಲ್ಲಿ ನೆಗೆಟಿವ್ ಇದೆ, ಡಿನಾಮಿನೇಟರಲ್ಲಿ ಪಾಸಿಟಿವ್ ಇದೆ, ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0. ಈಕ್ವಲ್ ಆಗೋಂಥ ಯಾವುದೇ ಸಿಚುವೇಶನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಇಟ್ ಈಸ್ ಲೆಸ್ ದ್ಯಾನ್ 0. ಸೊ ಅದೇ ರೀತಿಯೇ ನಾವೀಗ ಕಂಪೇರ್ ಮಾಡೋಣ. xn ಮೈನಸ್ xn ಪ್ಲಸ್ 1 ಈ ಲೆಸ್ ದ್ಯಾನ್ 0 ಜೊತೆ ನಾವು ಕಂಪೇರ್ ಮಾಡಿದರೆ, ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡಿದರೆ ವಿ ಗೆಟ್ xn ಮೈನಸ್ xn ಪ್ಲಸ್ 1 ಈಸ್ strictly less than 0. This implies adding xn plus 1 on both sides, we get xn is less than xn plus 1. It is true for all natural numbers. So xn less than xn plus 1 ಅಂದರೆ ಇಲ್ಲಿ ನೋಡಿ monotonically increasing. Next term is larger. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ monotonically ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಬಟ್ ಸ್ಟ್ರಿಕ್ಟ್ಲಿ ಬರಿಲಿಲ್ಲ ಅಂದರೂ ನಮಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಜಸ್ಟ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಷ್ಟೇ ಕೇಳಿರೋದು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಸೀಕ್ವೆನ್ಸ್ xn, this implies xn is monotonically increasing sequence. ನಾನು ಮೇಲ್ಗಡೆ ಬರೀತೀನಿ increasing ಅಲ್ಲ, increasing sequence. This is the solution for the second part of the question. ಈಗ ಥರ್ಡ್ ಕ್ವಶನ್ಗೆ ಹೋಗೋಣ. ಇದರಲ್ಲೇ ಎಸ್ third question, xn equal to n plus 3 divided by n plus 4.
ಹಾಗಾದರೆ ಎಕ್ಸ್ ಎನ್ ಪ್ಲಸ್ ಒನ್ ಏನಾಗುತ್ತೆ, ಇಲ್ಲಿ ಎನ್ ಪ್ಲಸ್ ಒನ್ ಹಾಕ್ತೀವಿ, ಪ್ಲಸ್ 3 ಹೋಗಿ ಎನ್ ಪ್ಲಸ್ 4 ಆಗ್ತದೆ. ನಾನು ಡೈರೆಕ್ಟಾಗಿ ಬರೀತೀನಿ. ಇಲ್ಲಿ ಎನ್ ಪ್ಲಸ್ ಒನ್ ಹಾಕ್ತೀವಿ, ಪ್ಲಸ್ 4 ಪ್ಲಸ್ 1 5 ಆಗುತ್ತೆ. ಸೊ ಇಟ್ ಈಸ್ ಎನ್ ಪ್ಲಸ್ 5. ಸೊ ಕನ್ಸಿಡರ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಪ್ಲಸ್ 1, it is equal to n plus 3 divided by n plus 4 minus n plus 4 divided by n plus 5. Now take LCM. So n plus 4, n plus 5, LCM ಏನು ಬರುತ್ತೆ, n plus 4 into n plus 5. This is the LCM. Now n plus 5ನ n plus 3ಗೆ ಮಲ್ಟಿಪ್ಲೈ ಮಾಡಬೇಕು, n plus 4ನ ಈ n plus 4ಗೆ ಮಲ್ಟಿಪ್ಲೈ ಮಾಡಬೇಕು. So we get n plus 3 into n plus 5 minus n plus 4 into n plus 4 is nothing but n plus 4 whole square ಅಥವಾ n plus 4 into n plus 4 ಹೇಗಾದರೂ ಬರೀಬೋದು. ನಾವು ಇದನ್ನ ಇಲ್ಲೇ ಮುಂದೆ ಬರ್ಬಿಡ್ತೀನಿ ನಾನು. n into n, n square, n into 5, it is 5n plus 3 into n, 3n plus 3 5s are 15 minus. ಸೊ ಇಲ್ಲಿ ಬರೋಂಥ ಪ್ರತಿ ಟರ್ಮ್ಗೆ ಈ ಮೈನಸ್ ಮಲ್ಟಿಪ್ಲೈ ಆಗಬೇಕು. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole square. ಸೊ ವಿ ನೋ ದಟ್ a plus b whole square can be expanded as a square plus 2ab plus b square. ಸೊ ಏನಾಗುತ್ತೆ ಇಲ್ಲಿ a square ಅಂತಂದರೆ n square plus 2ab ಅಂದರೆ 2 into n, 2n into 4, 8n. ಇಲ್ಲಿ ಮೈನಸ್ ಮಲ್ಟಿಪ್ಲೈ ಆದಾಗ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ 8n ಮೈನಸ್ 4 ಸ್ಕ್ವೇರ್ ಅಂತಂದರೆ 16, 4 ಸ್ಕ್ವೇರ್ ಅಂದರೆ 16. ಸೊ ಹೋಲ್ ಡಿವೈಡೆಡ್ ಬೈ n plus 4 into n plus 5. ಸೊ ಅಬ್ಸರ್ವ್ ಮಾಡಿದರೆ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಕ್ಯಾನ್ಸಲ್, 5n plus 3n, ಸೊ ಇಟ್ ಈಸ್ 8n ಮೈನಸ್ 8n, ಎರಡು ಕ್ಯಾನ್ಸಲ್ ಆಯಿತು. 15 ಮೈನಸ್ 16, ಇಲ್ಲಿ ನೋಡಿ 15 ಮೈನಸ್ 16 ಈಸ್ ನಥಿಂಗ್ ಬಟ್ ಮೈನಸ್ 1 ಡಿವೈಡೆಡ್ ಬೈ n plus 4 into n plus 5. So similar logic, natural number plus 4, it is positive quantity. Natural number plus 5, it is again positive quantity. Positive into positive is again a positive quantity. Denominator ಅಲ್ಲಿ positive ಇದೆ, numerator ಅಲ್ಲಿ negative ಇದೆ. So it is a negative rational number. So it is less than 0. Similarly ಇದನ್ನು ಮತ್ತೆ ಈ ಇನ್ಇಕ್ವಾಲಿಟಿ ನಾವು ಕಂಪೇರ್ ಮಾಡಿದರೆ, ಎರಡನ್ನು ಕಂಪೇರ್ ಮಾಡಿದರೆ ಇಲ್ಲಿಂದ ಇಲ್ಲಿಗೆ ನಾವು ರಿಲೇಟ್ ಮಾಡಿದರೆ, ದಿಸ್ ಇಂಪ್ಲೈಸ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಪ್ಲಸ್ 1 ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0. ದಿಸ್ ಇಂಪ್ಲೈಸ್ ಎಕ್ಸ್ ಎನ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ 1. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಎನ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಎನ್ ಪ್ಲಸ್ 1 ಅಂತಂದರೆ ದ ಸೀಕ್ವೆನ್ಸ್, ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ monotonically increasing sequence. Monotonically, actually it is strictly increasing. We can write increasing sequence. ಈ ಥರ್ಡ್ ಕ್ವಶನ್ ಏನಿದೆಯಲ್ಲ, ಇದನ್ನು ನಾವು ಸ್ವಲ್ಪ ತರ ಉಪಯೋಗಿಸಿದ್ರೆ ಒಂದು ಸ್ವಲ್ಪ ಬೇರೆ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು. ಅದನ್ನು ಹೆಂಗೆ ಅಂತಂದರೆ ಇದೇ ಕ್ವಶನನ್ನೇ ಇನ್ನೊಂದು ರೀತಿ ಸಾಲ್ವ್ ಮಾಡ್ಬೋದು. ಅದು ಹೆಂಗಂತ ಇದನ್ನು ನೋಡಬೇಕು. ಸೊ ಮೊನೊಟೋನಿಕಲ್ ಇನ್ಕ್ರೀಸಿಂಗ್ ಅಂತ ಇಲ್ಲೂ ಈಗ ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ. ಬಟ್ ಎನಿಹೌ ಇದನ್ನು ಬೇರೆ ಥರ ಹೆಂಗೆ ಸಾಲ್ವ್ ಮಾಡೋದು ಅಂತ, ಬೇರೆ ಥರ ಅಂತಂದರೆ ಸಿಂಪ್ಲಿಫಿಕೇಶನ್ ಅಷ್ಟೇ, ಬೇರೆನೇ ಮತ್ತೇನಿಲ್ಲ. ಸೊ n+3 ಬೈ n+4 ಇದೆಯಲ್ಲ, ಇದನ್ನು ನಾವೇನಾದರೂ ಈ ರೀತಿ ಬರೆದ್ರೆ, ಡಿನಾಮಿನೇಟರ್ನ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಟ್ ಈಸ್ ಜಸ್ಟ್ 1 ಲೆಸ್ ದ್ಯಾನ್ ದ ಡಿನಾಮಿನೇಟರ್. ನ್ಯೂಮರೇಟರ್ ಈಸ್ ಜಸ್ಟ್ 1 ಲೆಸ್ ದ್ಯಾನ್ ಡಿನಾಮಿನೇಟರ್. ನೋಡಿ n+3 ಇದೆ, ಇಲ್ಲಿ n+4 ಇದೆ. ಇಲ್ಲಿ +1 ಆ್ಯಡ್ ಮಾಡಿಬಿಟ್ರೆ ನಾವು n+4 ಬರುತ್ತೆ. ಸೊ ಅದನ್ನು ನಾನು ಇದು ಮಾಡ್ತೀನಿ ಏನಂತಂದರೆ, n+3 ಡಿವೈಡೆಡ್ ಬೈ n+4 ಇದೆಯಲ್ಲ, ಇಲ್ಲಿ ಆ್ಯಡಿಂಗ್ 1 ಸಬ್ಟ್ರಾಕ್ಟಿಂಗ್ 1. ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ಕೊಟ್ಟಿರೋಂಥ ಟರ್ಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾವು ವಿ ಕ್ಯಾನ್ ಸೇ n+3 + 1 is 4. ಸೊ ಇದೇನಾಗುತ್ತೆ ಇಲ್ಲಿ n+4 ಮೈನಸ್ 1 ಡಿವೈಡೆಡ್ ಬೈ n+4 ಆಯಿತು. ಇದರಿಂದ ಏನು ಲಾಭ ಆಗ್ತದೆ ಅಂತಂದರೆ, ಈ n+4 ಈ n+4 ಇವೆರಡನ್ನು ನಾನು ಸಪ್ರೇಟ್ ಹಾಕೋಬೋದು. ಸಪ್ರೇಟ್ ಮಾಡ್ಕೊಂಡ್ರೆ n+4 ಡಿವೈಡೆಡ್ ಬೈ n+4 ಇವೆರಡನ್ನು ಸಪ್ರೇಟ್ ಹಾಕ್ಕೊಂಡು -1/n+4 ಇದನ್ನು ಸಪ್ರೇಟ್ ಹಾಕೊಂಡ್ಬಿಡೋದು. ಈಗ n+4 n+4 ಕ್ಯಾನ್ಸಲ್ ಆದರೆ ವಿ ಗೆಟ್ 1 - 1/n+4. ಇದು xn ಆಯಿತು. ಇದು xn ಈಸ್ ಈಕ್ವಲ್ ಟು 1 -
1/n+4. ಹಾಗಾದರೆ n+1 ಏನಾಗಿರುತ್ತೆ? ಇಟ್ ಈಸ್ ಈಕ್ವಲ್ ಟು 1 ಮೈನಸ್ 1/n+4ಗೆ n+1 ಹಾಕಿದರೆ ಇಟ್ ಈಸ್ n+5. ಈಗ ಸಿಂಪ್ಲಿಫೈ ಮಾಡಿ, xn minus xn+1. So it is equal to 1 minus 1/n+4 minus 1 minus 1/n+5. 1 minus 1/n+4 ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಪ್ಲಸ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1/n+5. ಸೊ +1 -1 ಕ್ಯಾನ್ಸಲ್ ಆಯಿತು. ಸೊ ನಮ್ಮ ಹತ್ರ ಈಗ ಉಳಿದಿರೋದು 1/1+5 ಪಾಸಿಟಿವ್ ಇದೆ, ಅದನ್ನು ನಾನು ಮೊದಲು ಬರ್ಕೊಳ್ತೀನಿ. 1/n+5 ಮೈನಸ್ 1/n+4. ಈಗ ಎಲ್ಸಿಎಂ ತಗೊಳ್ರಿ. n+4 ಇಲ್ಲಿ ಬರುತ್ತೆ, n+5 ಇಲ್ಲಿ ಬರುತ್ತೆ. n+4 ಮೈನಸ್ n+5 ಹೋಲ್ ಡಿವೈಡೆಡ್ ಬೈ n+5 ಇಂಟು n+4. ಒಳಗಡೆ ಮೈನಸನ್ನು ಮಲ್ಟಿಪ್ಲೈ ಮಾಡಿದ್ರೆ n+4 ಮೈನಸ್ n ಮೈನಸ್ 5 ಡಿವೈಡೆಡ್ ಬೈ n+5 ಇಂಟು n+4. ಸೊ ಪ್ಲಸ್ n ಮೈನಸ್ n ಕ್ಯಾನ್ಸಲ್ ಆಯಿತು. 4 ಮೈನಸ್ 5 ಅಂತಂದರೆ -1 ಡಿವೈಡೆಡ್ ಬೈ n+5, ಇದು ಮೈನಸ್ ಇದೆ, ಇಂಟು n+4. ಸೊ ಸಿಮಿಲರ್ ಲಾಜಿಕ್ಕು, ಇಟ್ ಈಸ್ ಲೆಸ್ ದೆನ್ 0. ಇಲ್ಲಿ ಏನು ನಮಗೆ ಲಾಭ ಆಯಿತು ಅಂತಂದರೆ ಜಸ್ಟ್ ಸ್ಕ್ವೇರ್ ಟರ್ಮ್ಗಳು ಇಲ್ಲಿ ನಾವು ಅವಾಯ್ಡ್ ಮಾಡಿದ್ವಿ ಅಷ್ಟೇ. ಅಲ್ಲಿ n² ಆ ರೀತಿ ಎಲ್ಲ ಬರ್ತಿತ್ತಲ್ಲ, ಆ ಟರ್ಮ್ಗಳನ್ನ ಇಲ್ಲಿ ನಾವು ಅವಾಯ್ಡ್ ಮಾಡಿದ್ದೀವಿ ಅಂತ ಅಷ್ಟೇ. ಸೊ ಈ ರೀತಿ ಕೂಡ ಇದನ್ನು ಸಿಂಪ್ಲಿಫೈ ಮಾಡ್ಬೋದು ಅಂತ.